ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ಆರೋಗ್ಯದಲ್ಲಿ ವ್ಯತ್ಯಾಸವನ್ನು ಮಾಡ್ಕೊಳ್ತೀರಿ. ಇದಕ್ಕೆ ಕಾರಣ ಏನು ಅಂತಂದರೆ ಎರಡು ವಿಚಾರದಿಂದ ನಿಮಗೆ ಆರೋಗ್ಯ ಹಾಳಾಗುವಂಥದ್ದು. ಒಂದು ನಿದ್ದೆಗೆಡುವಂಥದ್ದು, ಇನ್ನೊಂದು ಆಹಾರದ ವ್ಯತ್ಯಾಸ. ಈ ಎರಡರಲ್ಲೂ ಕೂಡ ನೀವು ವ್ಯತ್ಯಾಸವನ್ನು ಮಾಡ್ಕೊಳ್ತಕ್ಕಂಥದ್ದು ಹೆಚ್ಚಾಗಿ ಕಾಣುತ್ತೆ. ಈ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬೇರೆಲ್ಲ ಕೆಲಸಗಳಿಗೆ ನಿಮಗೆ ತೊಂದರೆಯನ್ನು ಮಾಡ್ತಕ್ಕಂಥದ್ದಾಗಬಹುದು. ಸರಿಯಾದಂತಹ ವಿಶ್ರಾಂತಿಯ ಅಗತ್ಯತೆ ಇರುತ್ತೆ. ಆ ವಿಶ್ರಾಂತಿ ಎಲ್ಲಿ ನಿಮಗೆ ಕಡಿಮೆ ಆಗುತ್ತೋ ಆಗ ನಿಮಗೆಲ್ಲ ತೊಂದರೆಗಳು, ಹಿಂಸೆಗಳು, ಶಾರೀರಿಕವಾಗಿ ಮಾನಸಿಕವಾಗಿ ಎಲ್ಲ ವ್ಯತ್ಯಾಸಗಳು ಆಗ್ತಕ್ಕಂಥದ್ದು. ಆರ್ಥಿಕ ಸಮಸ್ಯೆಯನ್ನು ಎದುರಿಸಬೇಕಾದ್ರೆ ಪೂರ್ಣವಾದಂತಹ ಶಕ್ತಿ ಇರುತ್ತೆ ನಿಮಗೆ. ಅಂದರೆ ದುಡ್ಡು ಕಾಸಿನ ವಿಚಾರ ಬಂದರೆ, ಏನಾದರೂ ಸಮಸ್ಯೆಗಳಿದ್ದರೆ, ಏನಾದರೂ ಹಣವನ್ನು ಒದಗಿಸಬೇಕಾದ್ರೆ ಇದೆಲ್ಲದಕ್ಕೂ ಕೂಡ ಈ ದಿವಸ ನಿಮಗೆ ಶಕ್ತಿ ಇರ್ತಕ್ಕಂಥದ್ದಾಗತ್ತೆ. ಹೊಟ್ಟೆಗೆ ಸಂಬಂಧಪಟ್ಟಂತಹ ತೊಂದರೆಯನ್ನು ಮಾಡಿಕೊಳ್ತೀರಿ, ಅದರಿಂದ ಒದ್ದಾಡಬೇಕಾಗತ್ತೆ. ಆ ಎಚ್ಚರಿಕೆ ನಿಮಗೆ ಇರುವಂಥದ್ದು. ಎಲ್ಲ ಕೆಲಸಗಳಲ್ಲಿ ನಿಮ್ಮ ನಿರ್ಧಾರ ಸ್ಪಷ್ಟವಾಗಿರಬೇಕು. ಯಾವ ಕೆಲಸವನ್ನು ಮಾಡ್ತೀರೋ ಆ ಕೆಲಸದಲ್ಲೇ ನಿರ್ಧಾರ ಸ್ಪಷ್ಟವಾಗಿದ್ದರೆ ಆ ಕೆಲಸದ ಸರಿತಪ್ಪುಗಳ ವಿವೇಚನೆ ನಿಮ್ಮಲ್ಲಿ ಜಾಗೃತವಾಗತಕ್ಕಂಥದ್ದಾಗತ್ತೆ. ಅಗ್ನಿದೇವತಾ ಶಕ್ತಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಷಭ ರಾಶಿ. ಕಾನೂನು ವಿದ್ಯಾಭ್ಯಾಸ ಅಂದರೆ ಲಾ ಯಾರು ಅಭ್ಯಾಸ ಮಾಡ್ತಾ ಇದ್ದೀರಿ, ಓದ್ತಾ ಇದ್ದೀರಿ, ಅವರಿಗೆ ನಿಮ್ಮ ವಿದ್ಯಾ ಕ್ಷೇತ್ರದಲ್ಲಿ, ಶೈಕ್ಷಣಿಕ ಮತ್ತು ವ್ಯಾಸಂಗ ಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯಾಗ್ತಕ್ಕಂಥದ್ದಿದೆ. ಯಾವ ವಿಚಾರದಿಂದ ಅನ್ನುವಂಥದ್ದನ್ನು ತಿಳಿದು ಅದನ್ನು ಸರಿಪಡಿಸ್ಕೊಂಡಾಗ ನಿಮಗೆ ಅನುಕೂಲತೆಗಳು ಮುಂದುವರಿಯುವಂಥದ್ದು ಹೆಚ್ಚಾಗಿರುತ್ತೆ. ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಹಣ ಹೂಡಿಕೆಯನ್ನು ಮಾಡಿ ನೀವು ಅದರಿಂದ ಲಾಭವನ್ನು ಪಡ್ಕೊಳ್ಬಹುದು ಅನ್ನುವಂತಹ ಚಿಂತನೆಗೆ ಇದು ಸಕಾಲ. ಯಾಕೆ ಅಂತಂದರೆ ಮಕ್ಕಳ ಭವಿಷ್ಯತ್ತಿನ ವಿದ್ಯಾಭ್ಯಾಸ, ಅವರ ಮುಂದಿನ ಜೀವನ ಸುಗಮವಾಗಿರಬೇಕು, ಸ್ವಲ್ಪ ಮಟ್ಟಿಗಾದರೂ ನನ್ನಿಂದ ಸಹಾಯ ಆಗಬೇಕು ಅನ್ನುವಂತಹ ಯೋಚನೆಗಳಿದ್ದವರಿಗೆ ಇದು ನಿಮ್ಮ ಪ್ರಯತ್ನಕ್ಕೆ ಒಳ್ಳೆಯ ಕಾಲ ಅಂತ ಹೇಳಬೇಕು. ಮಾನಸಿಕವಾಗಿ ಏನೋ ಒಂದಷ್ಟು ಸಮಾಧಾನಗಳು ಇಲ್ಲದೆ ಇರತಕ್ಕಂಥದ್ದು, ಅನಗತ್ಯವಾದಂತಹ ಖರ್ಚು ನಿಮ್ಮನ್ನು ಚಿಂತೆಗೆ ಈಡು ಮಾಡಿಬಿಡುತ್ತೆ. ಸುಮ್ಮನೆ ಹೀಗೆ ಖರ್ಚು ಮಾಡುವ ಬದಲು ಏನೋ ಒಂದು ಆಪದ್ಧನ ಅಂತ ಇಟ್ಬಿಡೋಣ ಅನ್ನುವಂಥದ್ದೆಲ್ಲ ಚರ್ಚೆಗೆ ಬರುತ್ತೆ. ಎಲ್ಲವನ್ನ ಕೂಲಂಕಷವಾಗಿ ತಿಳಿದು ಆಮೇಲೆ ನಿರ್ಧಾರ ಮಾಡುವಂಥದ್ದು ಬಹಳ ಒಳ್ಳೆಯದು. ಸಣ್ಣ ಪುಟ್ಟ ವಿಚಾರಗಳಿಗೆ ಹೆಚ್ಚಿನ ಕೋಪ ಬರುತ್ತೆ. ಇವೆಲ್ಲ ಹೀಗಾಗತ್ತೆ. ಹಣಕಾಸಿನ ವಿಚಾರಗಳು ಬಂದಾಗ ಸ್ವಾಭಾವಿಕವಾಗಿ ಇರೋದಕ್ಕೆ ಅದು ಬಿಡದೇ ಇರುವಂತಹ ಪರಿಸ್ಥಿತಿ ಆಗುತ್ತೆ. ಸಾಯಂಕಾಲದ ಹೊತ್ತಿಗೆ ಮಾತೆಯರಿಗೆ ಎದೆನೋವು ಕಾಣಿಸ್ಕೊಳ್ಬಹುದು. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಆರೋಗ್ಯದ ಮೇಲೆ ಅದು ತುಂಬ ಪರಿಣಾಮವನ್ನು ಬೀರುವಂಥದ್ದಾಗತ್ತೆ. ಮಾತಿನ ಭರದಲ್ಲಿ ಅನಗತ್ಯವಾಗಿ ನೀವು ಸಮಸ್ಯೆಗೆ ಸಿಗಹಾಕ್ಕೊಳ್ಬಹುದು. ಖುಷಿಯಲ್ಲಿ, ಉದ್ವೇಗದಲ್ಲಿ, ಉತ್ಸಾಹದಲ್ಲಿ ಏನೋ ಮಾತಾಡಿಬಿಟ್ಟು ವೈಯಕ್ತಿಕವಾಗಿ ಅದು ತಪ್ಪಾಗಿ ಪರಿಣಮಿಸಬಹುದು ಅಂತಕ್ಕಂಥದ್ದು. ರುದ್ರ ಮಂತ್ರವನ್ನು ಶ್ರವಣ ಮಾಡಿ. ಶುಭವಾಗಿ. ಮಿಥುನ ರಾಶಿ. ಹೊಸ ಕೆಲಸ, ಹೊಸ ಜೀವನವನ್ನು ಆರಂಭ ಮಾಡೋದಕ್ಕೆ ಬಹಳ ಶುಭವಾದಂತಹ ಸಮಯ ಇದು. ಹೊಸ ಜೀವನ ಅಂತಂದರೆ ಏನೋ ಜೀವನದಲ್ಲಿ ಕೆಟ್ಟ ಘಟನೆಗಳು, ತಪ್ಪುಗಳು, ಅವಘಡಗಳು ಅಥವಾ ಪಾಪಪ್ರಜ್ಞೆಯಿಂದ ಈ ತಪ್ಪು ನನ್ನಿಂದ ಆಗಿದೆ ಅನ್ನುವಂತಹ ಒಂದು ಸರಿಯಾದ ತಿಳುವಳಿಕೆಯು ಇವೆಲ್ಲ ಬಂದು ಇದನ್ನೆಲ್ಲ ಮರೆತು ನಾನು ಹೊಸತಾಗಿ ಜೀವನವನ್ನು ಆರಂಭ ಮಾಡ್ತೀನಿ, ನಾನು ಹಿಂದಿನ ತಪ್ಪನ್ನು ಮತ್ತೆ ಮಾಡೋದಿಲ್ಲ ಅನ್ನುವಂತಹ ಆಲೋಚನೆ ಇರುವಂಥವರಿಗೆ ಒಳ್ಳೆಯ ಸಮಯ ಇದು ಅಂತ ಹೇಳಬೇಕು. ಪ್ರಯಾಣ ಮಾಡುವಾಗ ತುಂಬ ಜಾಗ್ರತೆಯನ್ನು ವಹಿಸಿ. ತೊಂದರೆಯಾಗ್ತಕ್ಕಂತಹ ಸೂಚನೆಗಳಿದೆ, ಅದಕ್ಕೆ ಅವಕಾಶಗಳು ಬೇಡ. ನಿಮ್ಮ ಮಾತಿನ ಬಗ್ಗೆ ನಿಮಗೆ ಹೇಳ್ತಾ ಇರಲಿ. ಮಾತನ್ನು ಮನಸೋ ಇಚ್ಛೆ ಆಡಿದಾಗ ಯಾರ ಜೊತೆಯಲ್ಲಿ, ಹೇಗೆ, ಯಾವ ಸ್ಥಳದಲ್ಲಿ ನಾನು ಏನು ಮಾತಾಡ್ತಾ ಇದ್ದೀನಿ ಅನ್ನುವಂತಹ ಅರಿವಿಲ್ಲದೆ ಮಾತಾಡಿದಾಗ ಮಾತೆ ಮೃತ್ಯುವಾಗಬಹುದು. ಅದನ್ನು ಗಮನಿಸ್ಕೊಳ್ಬೇಕು. ಹಗುರವಾಗಿ ಮಾತಾಡೋದ್ರಿಂದ ಚೀಪ್ ಆಗಿಬಿಡ್ತೀರಿ, ನಿಮ್ಮ ಗೌರವ ಕಡಿಮೆ ಆಗಿಬಿಡುತ್ತೆ. ಯಾರೂ ಕೂಡ ನಿಮ್ಮ ಮಾತಿಗೆ ಬೆಲೆಯನ್ನು ಕೊಡದೇ ಇರತಕ್ಕಂಥದ್ದಾಗತ್ತೆ. ಖಾಸಗಿ ಕ್ಷೇತ್ರದಲ್ಲಿ ಉದ್ಯೋಗ ಮಾಡ್ತಕ್ಕಂಥವ್ರಿಗೆ ಭಯ ಇರುತ್ತೆ. ಯಾವಾಗ ನಮ್ಮ ಉದ್ಯೋಗಕ್ಕೆ ಕೊತ್ತು ಬರುತ್ತೋ ಅನ್ನುವಂಥದ್ದು. ಆದರೆ ಯಾವುದೇ ರೀತಿಯ ಭಯವನ್ನು ಪಟ್ಟುಕೊಳ್ಳುವಂತಹ, ಆತಂಕ ಪಟ್ಟುಕೊಳ್ಳುವಂತಹ ಸಮಯ ಇಲ್ಲ. ನೀವು ಧೈರ್ಯವಾಗಿ ಇರಬಹುದು ಅನ್ನುವಂಥದ್ದು. ಬಹಳ ದಿವಸದಿಂದ ಮದುವೆ ವಿಚಾರಕ್ಕೆ ಪ್ರಸ್ತಾಪ ಮಾಡ್ತಾ ಇದ್ದವರಿಗೆ ಮನೆಯಲ್ಲಿ ಏನೋ ಒಂದು ರೀತಿಯಲ್ಲಿ ಮದುವೆ ವಿಚಾರಕ್ಕೆ ಸರಿಯಾದಂತಹ ನಿಲುವನ್ನು ತೆಗೆದುಕೊಂಡು ಆಗಲಿ
ಒಳ್ಳೆಯ ಸಮಯ ಬಂದಾಗ ಆ ಪ್ರಯತ್ನವನ್ನು ಮಾಡೋಣ ಅನ್ನುವಂತಹ ಭರವಸೆಯ ಮಾತನ್ನು ಹೇಳಬಹುದು. ಅದು ಸ್ವಲ್ಪ ಸಮಾಧಾನಕ್ಕೆ ಅವಕಾಶ ಆಗತ್ತೆ ಎನ್ನುವಂತಹ ಅರ್ಥ. ಗೋಮಾತೆಯನ್ನು ಪ್ರಾರ್ಥನೆ ಮಾಡಿ, ಸಮಸ್ತ ದೇವತೆಗಳು ಗೋವಿನ ಸಾನ್ನಿಧ್ಯದಲ್ಲಿ ಇರೋದರಿಂದ ಆ ಗೋವಿನ ಪ್ರಾರ್ಥನೆ, ಗೋವಿನ ಪೂಜೆ, ಗೋ ಸೇವೆ ನಿಮಗೆ ಎಲ್ಲ ದೇವರ ಅನುಗ್ರಹವನ್ನು ಏಕಕಾಲದಲ್ಲಿ ಅನುಗ್ರಹಿಸುವ ಹಾಗಾಗಲಿ. ಶುಭವಾಗಿ. ಕರ್ಕಾಟಕ ರಾಶಿ, ಹಿರಿಯರಿಗೆ, ಮಕ್ಕಳಿಗೆ ಮನೆಯಲ್ಲಿ ಸಮಾಧಾನ ಇಲ್ಲದೇ ಇರತಕ್ಕಂತಹ ಸಮಯ. ಏನೋ ಒಂದು ರೀತಿಯ ಮನೆಯಲ್ಲಿ ಸಣ್ಣ ಪುಟ್ಟ ಜಗಳಗಳು, ಮಾತು ಕತೆ ಇವೆಲ್ಲ ಬೇಸರಕ್ಕೆ ಕಾರಣವಾಗ್ತಕ್ಕಂಥದ್ದು. ಅಕ್ಕಪಕ್ಕದವರ ಜೊತೆಯಲ್ಲಿ ಜಗಳವಾಡ್ತಕ್ಕಂತಹ ಸಾಧ್ಯತೆಯೂ ಕೂಡ ಹೆಚ್ಚಾಗಿರುತ್ತೆ. ಯಾಕೆಂದರೆ ಮನಸ್ಸಿಗೆ ಸಮಾಧಾನ ಇಲ್ಲ. ಯಾರಾದರೂ ಮಾತಾಡಿಸ್ಲಿಕ್ಕೆ ಬಂದರೆ ಅದೇ ತಪ್ಪು ಅನ್ನುವಂತಹ ಭಾವನೆ ಮನಸ್ಸಿನಲ್ಲಿ ಕೂತ್ಬಿಟ್ರೆ ಎಲ್ಲರ ಜೊತೆಯಲ್ಲೂ ಕೂಡ ಜಗಳ ಆಗತ್ತೆ. ಕಾರ್ಯಕ್ಷೇತ್ರದಲ್ಲಿ ಹೊಸ ಹೊಸ ಪ್ರಯೋಗಗಳನ್ನು ಮಾಡೋದಕ್ಕೆ ಹೋಗಿ ನಷ್ಟವನ್ನು ಅನುಭವಿಸ್ತೀರಿ. ಇದು ನಿಮಗೆ ಬೇಕಾ ಅನ್ನುವಂಥದ್ದು ಪ್ರಶ್ನೆ ಆಗತ್ತೆ. ಅಹಂಕಾರವನ್ನು ಬಿಟ್ಟು ಹೊಂದಾಣಿಕೆಯಿಂದ ಹೋಗೋದ್ರಿಂದ ನಿಮಗೆ ಸ್ವಲ್ಪ ಅನುಕೂಲ ಇದೆ. ನಿಮ್ಮ ಸಣ್ಣ ಪುಟ್ಟ ಕೆಲಸಗಳಿಗೂ ಕೂಡ ಬೇರೆಯವರನ್ನ ಅವಲಂಬಿಸ್ತೀರಿ. ಧೈರ್ಯ ಇಲ್ಲ, ಕೇವಲ ಮಾತು, ತಪೋಭಂಗ ಇವೆಲ್ಲ ನಿಮಗೆ ಫಲವಾಗಿ ಇರತಕ್ಕಂಥದ್ದು. ಬಾಯಲ್ಲಿ ಮಾತಾಡಿದರೆ ಪ್ರಯೋಜನ ಇಲ್ಲ, ಕಾರ್ಯರೂಪಕ್ಕೆ ತರಬೇಕು, ಅಷ್ಟು ಧೈರ್ಯ ಬೇಕು ಅನ್ನುವಂಥದ್ದು ಮುಖ್ಯವಾಗುತ್ತೆ. ಗಣಪತಿಯ ಪ್ರಾರ್ಥನೆಯನ್ನು ಮಾಡಿ, ಗಣಪತಿಯ ಅನುಗ್ರಹದಿಂದ ಎಲ್ಲ ಕಾರ್ಯಗಳು ಕೂಡ ನಿರ್ವಿಘ್ನವಾಗಿ ನಡೀಲಿ, ವಿಘ್ನಗಳು ದೂರವಾಗಲಿ. ಶುಭವಾಗಿ.